ನಮಸ್ಕಾರ, ನಿಮ್ಮೆಲ್ಲರಿಗೂ ಪಾಂದಸ್ ಕಿಚನ್ಗೆ ಸ್ವಾಗತ. ಇವತ್ತೇನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೇವಲ 3,000ದಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಚಿಕ್ಕಪೇಟೆಯಲ್ಲಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇದು ನಾನು 150 ರುಪೀಸಿಗೆ ತೊಗೊಂಡೆ. ಅವರು 180 ರುಪೀಸ್ ಹೇಳಿದರು. ನಾನು 150ಗೆ ಕೇಳಿದೆ. ಅವರು ಸರಿ ಆಯಿತು ಅಂತ ಹೇಳಿ ಇದನ್ನು ಕೊಟ್ಟರು. ನನಗಿದು ತುಂಬ ಇಷ್ಟ ಆಯಿತು. ನನಗೆ 2 ಸಾಕಾಯಿತು. ನಿಮಗೆ ಬೇಕಾದರೆ ಬ್ಯಾಕ್ ಡ್ರಾಪ್ಗೆ ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿತ್ತು ಇದು. 150 ರುಪೀಸಿಗೆ ಇದು ತೊಗೊಂಡೆ. ನೆಕ್ಸ್ಟು ನಾವು ರಿಟರ್ನ್ ಗಿಫ್ಟ್ ಕೊಡಬೇಕಲ್ವಾ, ಅದಕ್ಕೋಸ್ಕರ ನನಗೆ ಇದು ತುಂಬ ಇಷ್ಟ ಆಯಿತು ಪ್ಲೇಟು. ಇದರಲ್ಲಿ ಒಂದು ತೆಂಗಿನಕಾಯಿ, ಬ್ಲೌಸ್ ಪೀಸು, ತಾಂಬೂಲ ನಾವೆಲ್ಲ ಇಟ್ಬಿಟ್ಟು ಕೊಡ್ಬೋದು. ಏನಂದರೆ ಇದು ಪ್ಲಾಸ್ಟಿಕ್ನ ಕೊಡಬಾರ್ದು ಅಂತ ಅಲ್ಲಿ ಯಾರೋ ಮಾತಾಡ್ತಿದ್ರು. ಅದು ತೊಗೊಂಡು ಹೋಗ್ತಾರೆ ಮೇಡಮ್, ಬಿಸಾಕ್ಬಿಡ್ತಾರೆ, ನೀವು ಕೊಡ್ತೀರಾ ಅಷ್ಟೇ. ಅದು 75 ರುಪೀಸ್ ಹೇಳಿದರು ಪರ್ ಪ್ಲೇಟ್. ಇದು ನನಗೆ 40 ರುಪೀಸ್ ಬಂತು. ಇದು ನನಗಿಷ್ಟ ಆಯಿತು. ನೆಕ್ಸ್ಟು ನಾನು ಇದು ತೊಗೊಂಡಿದ್ದು 400 ರುಪೀಸ್ ಪೇರಿದು. 500 ಹೇಳಿದ್ರು. ನಾನು 400 ರುಪೀಸ್ ಕೊಟ್ಟು ಈ 2 ಗೊಂಬೆಗಳನ್ನ ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಅಲಂಕಾರವಾಗಿ ಏನಾದರೂ ಬಳಸ್ಕೋಬೋದು ಈ ಥರ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು 2 ಗೊಂಬೆಗಳು. ಅಮ್ಮನ ಪಕ್ಕ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡೆ. ನೆಕ್ಸ್ಟು ನಾನು ತೊಗೊಂಡಿದ್ದು ಅಷ್ಟಲಕ್ಷ್ಮಿ, ಅಂದರೆ ಒಂದೇ ಕಲರ್ ಇರೋ ನಾನು 8 ಲಕ್ಷ್ಮಿನ ತೊಗೊಂಡೆ. ಇದು ಒಂದು ಬಂದ್ಬಿಟ್ಟು 20 ರೂಪಾಯಿ ಬಿತ್ತು ನನಗೆ, 20 ರುಪೀಸ್ ಇದು ನಾನು 8 ತೊಗೊಂಡೆ. ಇದು ನೋಡಿ, ಇದು ಈ ಥರ ನಾವು ಸ್ಟ್ಯಾಂಡ್ ಮಾಡ್ಬೋದು. ನಾವು ಬೇಕಾದರೆ ಯಾವ ರೀತಿ ಅಲಂಕಾರವಾಗಿ ಇದನ್ನು ಬಳಸ್ಕೋಬೋದು ಅಂತ ನಾನು ಇದು ತೊಗೊಂಡೆ. ಮತ್ತು ನಾನು ಹಿಂದೆ ಇದನ್ನು ಹಾಕ್ತಾರಲ್ಲ ಅಮ್ಮನಿಗೆ, ಇದನ್ನು ನಾನು 300 ರುಪೀಸಿಗೆ ತೊಗೊಂಡೆ. ಇದು ತುಂಬ ಚಿಕ್ಕದು, ಚೆನ್ನಾಗಿ ಇರುತ್ತೆ, ಚಿಕ್ಕದಾಗಿ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ. ನೆಕ್ಸ್ಟು ನಾನು ಬ್ಲೌಸ್ ಪೀಸ್ಗಳು ತೊಗೊಂಡೆ. ನೋಡಿ, ಈ ಥರ 20 ಬ್ಲೌಸ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 700 ಕೊಟ್ಟೆ. ಆಮೇಲೆ ಇದು 30 ರುಪೀಸ್ ಒಂದು ಶೀಟ್ ಹೇಳಿದರು ರಂಗೋಲಿಗೆ. ದೇವ್ರ ಮನೆ ಮುಂದೆ ನಾವು ಹಾಕ್ಕೋಬೋದು. ತುಂಬ ಚೆನ್ನಾಗಿತ್ತು. ನನಗೆ ಇದು 60 ರುಪೀಸ್ ತೊಗೊಂಡೆ. ನೋಡಿ, 2 ರಂಗೋಲಿ ತೊಗೊಂಡೆ. ಇಷ್ಟೆಲ್ಲ ಐಟಮ್ಸ್ಗಳನ್ನ ನಾನು ಬರೀ 3000 ರುಪೀಸಿಗೆ ತೊಗೊಂಡೆ. ಇದು ಕಡಿಮೆ ಬಜೆಟ್ ಅನ್ನಿಸ್ಬೋದು, ತುಂಬ ಕಡಿಮೆ ಬಜೆಟ್ ಅನ್ನಿಸ್ಬೋದು. ನಮಗೇನು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರ ತೊಗೋಬೇಕಲ್ವ. ಬೇರೆಯವ್ರನ್ನ ನೋಡಿ ನಾವೆಲ್ಲ ಆಡಂಬರವಾಗಿ ಸಾಲ ಮಾಡಿಕೊಂಡು ಮಾಡು ಅಂತ ಯಾವ ದೇವರು ಕೂಡ ಹೇಳಿಲ್ಲ ಅಲ್ವಾ. ಅದಕ್ಕೋಸ್ಕರ ನಮ್ಮ ಹತ್ರ ಏನು ಬಜೆಟ್ ಇರುತ್ತೋ, ನಮಗೇನು ಬೇಸಿಕ್ಕಾಗಿ ಬೇಕೋ ಅಷ್ಟು ಮಾತ್ರ ತೊಗೊಂಡ್ರೆ ಸಾಕು. ಅಮ್ಮ ಅದಕ್ಕೆ ತೃಪ್ತಿ ಪಡ್ತಾಳೆ. ನಾನು ಈ ಬಳೆ ಕೂಡ ತೊಗೊಂಡೆ. ಅದು 300 ರುಪೀಸ್ ಆಯಿತು. ನೋಡಿ, ನಮ್ಮ ಹತ್ರ ಇರೋ ಬಜೆಟಲ್ಲಿ ನಾವು ಎಷ್ಟು ಇಷ್ಟಪಟ್ಟು ಭಕ್ತಿಯಿಂದ ವ್ರತ ಮಾಡ್ತೀವೋ ಅದಕ್ಕೇ ಅಮ್ಮ ಒಲಿಯೋದು. ಆಡಂಬರವಾಗಿ ನಾವು ಅದು ಬೇಕು ಇದು ಬೇಕು ಅಂದಿದ್ರೆ ಆಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.